ಪ್ರಶ್ನೆ 1. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯನ್ನ ಯಾವ ದೇಶಗಳು ಜಂಟಿಯಾಗಿ ಆಯೋಜಿಸುತ್ತಿವೆ? ಎ. ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ. ಬಿ. ಬ್ರೆಜಿಲ್, ಅರ್ಜೆಂಟೀನಿಯಾ ಮತ್ತು ಉರುಗ್ವೆ. ಸಿ. ಸ್ಪೇನ್, ಪೋರ್ಚುಗಲ್ ಮತ್ತು ಮೊರಾಕೊ. ಡಿ. ಜಪಾನ್, ದಕ್ಷಿಣ ಕೊರಿಯಾ ಮತ್ತು ಚೀನಾ. ಸರಿಯಾದ ಉತ್ತರ ಎ. ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ. 2026ರ ಫಿಫಾ ವಿಶ್ವಕಪ್ ಅನ್ನು ಉತ್ತರ ಅಮೆರಿಕಾದ ಈ 3 ದೇಶಗಳು ಜಂಟಿಯಾಗಿ ಆಯೋಜಿಸುತ್ತಿವೆ. ಪ್ರಶ್ನೆ 2. ಇಸ್ರೋ ಉಡಾವಣೆ ಮಾಡಲು ಯೋಜಿಸಿರುವ ಶುಕ್ರಯಾನ 1 ಮಿಷನ್ ಯಾವ ಗ್ರಹದ ಅಧ್ಯಯನಕ್ಕಾಗಿ ಉದ್ದೇಶಿಸಲಾಗಿದೆ? ಎ. ಮಂಗಳ. ಬಿ. ಶುಕ್ರ. ಸಿ. ಗುರು. ಡಿ. ಬುಧ. ಸರಿಯಾದ ಉತ್ತರ ಬಿ. ಶುಕ್ರ. ಶುಕ್ರ ಗ್ರಹದ ವಾತಾವರಣ ಮತ್ತು ಮೇಲ್ಮೈ ಅಧ್ಯಯನಕ್ಕೆ ಮೀಸಲಾದ ಭಾರತದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ. ಪ್ರಶ್ನೆ 3. ಭಾರತದ ಮೊದಲ ಎಐಸಿಟಿ ಯಾವ ನಗರದಲ್ಲಿ ನಿರ್ಮಾಣವಾಗುತ್ತಿದೆ? ಎ. ಹೈದರಾಬಾದ್. ಬಿ. ಬೆಂಗಳೂರು. ಸಿ. ಪುಣೆ. ಡಿ. ನೋಯ್ಡಾ. ಸರಿಯಾದ ಉತ್ತರ ಎ. ಹೈದರಾಬಾದ್. ದೇಶದ ಮೊದಲ ಎಐಸಿಟಿಯನ್ನ ತೆಲಂಗಾಣ ಸರ್ಕಾರ ಹೈದರಾಬಾದ್ನಲ್ಲಿ ಸ್ಥಾಪಿಸುತ್ತಿದೆ. ಪ್ರಶ್ನೆ 4. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಎ. ಸುನಿಲ್ ಅರೋರಾ. ಬಿ. ಅರುಣ್ ಗೋಯಲ್. ಸಿ. ರಾಜೀವ್ ಕುಮಾರ್. ಡಿ. ಓಂ ಬಿರ್ಲಾ. ಸರಿಯಾದ ಉತ್ತರ ಸಿ. ರಾಜೀವ್ ಕುಮಾರ್. ಇವರು 25ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾರೆ. ಪ್ರಶ್ನೆ 5. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನ ಯಾವ ದೇಶವು ಆಯೋಜಿಸುತ್ತಿದೆ? ಎ. ಆಸ್ಟ್ರೇಲಿಯಾ. ಬಿ. ಕೆನಡಾ. ಸಿ. ಭಾರತ. ಡಿ. ಇಂಗ್ಲೆಂಡ್. ಸರಿಯಾದ ಉತ್ತರ ಎ. ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದ ವಿಕ್ಟೋರಿಯಾ ರಾಜ್ಯವು ವಹಿಸಿಕೊಂಡಿದೆ. ಪ್ರಶ್ನೆ 6. 2026ರ G20 ಶೃಂಗಸಭೆಯ ಅಧ್ಯಕ್ಷತೆಯನ್ನ ಯಾವ ದೇಶ ವಹಿಸಿಕೊಳ್ಳಲಿದೆ? ಎ. ಬ್ರೆಜಿಲ್. ಬಿ. ಭಾರತ. ಸಿ. ದಕ್ಷಿಣ ಆಫ್ರಿಕಾ. ಡಿ. ಅಮೆರಿಕ. ಸರಿಯಾದ ಉತ್ತರ ಸಿ. ದಕ್ಷಿಣ ಆಫ್ರಿಕಾ. ಈ ದೇಶವು ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಗಿದ್ದು ಆಫ್ರಿಕಾ ಖಂಡದ ಅತ್ಯಂತ ದಕ್ಷಿಣ ಭಾಗದಲ್ಲಿದೆ. ಪ್ರಶ್ನೆ 7. ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ಯುವ ನಿಧಿ ಯೋಜನೆಯ ಮುಖ್ಯ ಉದ್ದೇಶವೇನು? ಎ. ರೈತರಿಗೆ ಉಚಿತ ವಿದ್ಯುತ್ ನೀಡುವುದು. ಬಿ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ. ಸಿ. ನಿರುದ್ಯೋಗ ಪದವೀಧರರಿಗೆ ಮಾಸಿಕ ಭತ್ಯೆ ನೀಡುವುದು. ಡಿ. ಬಡವರಿಗೆ ಉಚಿತ ಮನೆ ನಿರ್ಮಿಸಿಕೊಡುವುದು. ಸರಿಯಾದ ಉತ್ತರ ಸಿ. ನಿರುದ್ಯೋಗ ಪದವೀಧರರಿಗೆ ಮಾಸಿಕ ಭತ್ಯೆ ನೀಡುವುದು. ಪದವಿ ಮುಗಿಸಿ ಕೆಲಸ ಸಿಗದ ಯುವಕರಿಗೆ ಆರ್ಥಿಕ ಬೆಂಬಲ ನೀಡುವುದು ಯುವ ನಿಧಿ ಯೋಜನೆಯ ಗುರಿಯಾಗಿದೆ. ಪ್ರಶ್ನೆ 8. ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ಯಾರು? ಎ. ಸುಮನ್ ಬೇರಿ. ಬಿ. BVR ಸುಬ್ರಹ್ಮಣ್ಯಂ. ಸಿ. ಅಮಿತಾಬ್ ಕಾಂತ್. ಡಿ. ರಾಜೀವ್ ಕುಮಾರ್. ಸರಿಯಾದ ಉತ್ತರ ಎ. ಸುಮನ್ ಬೇರಿ. ಇವರು ಅರ್ಥಶಾಸ್ತ್ರಜ್ಞರಾಗಿದ್ದಾರೆ. ಪ್ರಶ್ನೆ 9. ಭಾರತ ಮತ್ತು ಯಾವ ದೇಶಗಳ ನಡುವೆ ಮಲಬಾರ್ ನೌಕಾಪಡೆ ಕಸರತ್ತು ನಡೆಯುತ್ತದೆ? ಎ. ಬ್ರಿಟನ್ ಮತ್ತು ಫ್ರಾನ್ಸ್. ಬಿ. ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ. ಸಿ. ರಷ್ಯಾ ಮತ್ತು ಚೀನಾ. ಡಿ. ಜರ್ಮನಿ ಮತ್ತು ಇಟಲಿ. ಸರಿಯಾದ ಉತ್ತರ ಬಿ. ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ. ಕ್ವಾಡ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳೇ ಈ ನೌಕಾಪಡೆ ಕಸರತ್ತಿನಲ್ಲಿ ಭಾಗವಹಿಸುತ್ತವೆ.
ಪ್ರಶ್ನೆ 10. 2026ನೇ ಸಾಲಿನ ಪ್ರತಿಷ್ಠಿತ ಅಬೆಲ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ಎ. ಸಾಹಿತ್ಯ, ಬಿ. ವೈದ್ಯಕೀಯ, ಸಿ. ಭೌತಶಾಸ್ತ್ರ, ಡಿ. ಗಣಿತಶಾಸ್ತ್ರ. ಸರಿಯಾದ ಉತ್ತರ ಡಿ. ಗಣಿತಶಾಸ್ತ್ರ. ಈ ಪ್ರಶಸ್ತಿಯನ್ನ ಗಣಿತದ ನೊಬೆಲ್ ಪ್ರಶಸ್ತಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 11. ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಹೈಡ್ರೋಜನ್ ಇಂಧನ ದೋಣಿಯನ್ನ ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ಎ. ಮುಂಬೈ, ಬಿ. ಕೊಚ್ಚಿ, ಸಿ. ವಿಶಾಖಪಟ್ಟಣಂ, ಡಿ. ಚೆನ್ನೈ. ಸರಿಯಾದ ಉತ್ತರ ಬಿ. ಕೊಚ್ಚಿ. ಕೇರಳದ ಕೊಚ್ಚಿಯಲ್ಲಿ ದೇಶದ ಮೊದಲ ಹೈಡ್ರೋಜನ್ ಇಂಧನ ಚಾಲಿತ ದೋಣಿಯನ್ನ ಪ್ರಧಾನಿಯವರು ಉದ್ಘಾಟಿಸಿದರು. ಪ್ರಶ್ನೆ 12. 2026ರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ ಪಂದ್ಯಾವಳಿಯನ್ನ ಯಾವ ದೇಶಗಳು ಆಯೋಜಿಸುತ್ತಿವೆ? ಎ. ಭಾರತ ಮತ್ತು ಶ್ರೀಲಂಕಾ, ಬಿ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್, ಸಿ. ಇಂಗ್ಲೆಂಡ್ ಮತ್ತು ವೇಲ್ಸ್, ಡಿ. ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕಾ. ಸರಿಯಾದ ಉತ್ತರ ಎ. ಭಾರತ ಮತ್ತು ಶ್ರೀಲಂಕಾ. ಏಷ್ಯಾದಲ್ಲಿ ನಡೆಯಲಿರುವ ಈ ಕ್ರಿಕೆಟ್ ಪಂದ್ಯಾವಳಿಯ ಆತಿಥ್ಯ ಭಾರತ ಮತ್ತು ಅದರ ದಕ್ಷಿಣದಲ್ಲಿರುವ ದ್ವೀಪ ರಾಷ್ಟ್ರಕ್ಕೆ ಸಿಕ್ಕಿದೆ. ಪ್ರಶ್ನೆ 13. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಸ್ತುತ ಮಹಾನಿರ್ದೇಶಕರು ಯಾರು? ಎ. ಆಂಟೋನಿಯೋ ಗುಟೆರೆಸ್, ಬಿ. ಕ್ರಿಸ್ಟಿಲಿನಾ ಜಾರ್ಜಿಯೇವಾ, ಸಿ. ಟೆಡ್ರೋಸ್ ಅದಾನೋಮ್ ಗೆಬ್ರೆಯೇಸಸ್, ಡಿ. ಇಂಗರ್ ಆಂಡರ್ಸನ್. ಸರಿಯಾದ ಉತ್ತರ ಸಿ. ಟೆಡ್ರೋಸ್ ಅದಾನೋಮ್ ಗೆಬ್ರೆಯೇಸಸ್. ಇವರು ಇಥಿಯೋಪಿಯಾ ದೇಶದವರು. ಪ್ರಶ್ನೆ 14. ಕೇಂದ್ರ ಬಜೆಟ್ ಪ್ರಕಾರ ಆದಾಯ ತೆರಿಗೆಯ ಹೊಸ ಪದ್ಧತಿ ವಿನಾಯಿತಿ ಮಿತಿ ಎಷ್ಟು? ಎ. 5 ಲಕ್ಷ ರೂಪಾಯಿಗಳು, ಬಿ. 7 ಲಕ್ಷ ರೂಪಾಯಿಗಳು, ಸಿ. 10 ಲಕ್ಷ ರೂಪಾಯಿಗಳು, ಡಿ. 3 ಲಕ್ಷ ರೂಪಾಯಿಗಳು. ಸರಿಯಾದ ಉತ್ತರ ಬಿ. 7 ಲಕ್ಷ ರೂಪಾಯಿಗಳು. ಈ ಆದಾಯಕ್ಕೆ ಯಾವುದೇ ತೆರಿಗೆ ಇರುವುದಿಲ್ಲ. ಪ್ರಶ್ನೆ 15. ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನ 2026ರಲ್ಲಿ ಎಲ್ಲಿ ನಡೆಯಲಿದೆ? ಎ. ಬ್ರೆಜಿಲ್, ಬಿ. ಆಸ್ಟ್ರೇಲಿಯಾ, ಸಿ. ದುಬೈ, ಡಿ. ಅಜರ್ಬೈಜಾನ್. ಸರಿಯಾದ ಉತ್ತರ ಎ. ಬ್ರೆಜಿಲ್. ಈ ದೇಶವು ದಕ್ಷಿಣ ಅಮೆರಿಕ ಖಂಡದಲ್ಲಿದೆ ಮತ್ತು ಇದು ಅಮೆಜಾನ್ ಮಳೆಕಾಡುಗಳಿಗೆ ಪ್ರಸಿದ್ಧವಾಗಿದೆ. ಪ್ರಶ್ನೆ 16. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ಅರ್ಹ ರೈತರಿಗೆ ವಾರ್ಷಿಕವಾಗಿ ಎಷ್ಟು ಆರ್ಥಿಕ ನೆರವು ನೀಡಲಾಗುತ್ತದೆ? ಎ. 10,000 ರೂಪಾಯಿ, ಬಿ. 8,000 ರೂಪಾಯಿ, ಸಿ. 6,000 ರೂಪಾಯಿ, ಡಿ. 12,000 ರೂಪಾಯಿ. ಸರಿಯಾದ ಉತ್ತರ ಸಿ. 6,000 ರೂಪಾಯಿ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿಗಳನ್ನ 3 ಸಮಾನ ಕಂತುಗಳಲ್ಲಿ ನೀಡಲಾಗುತ್ತದೆ. ಈ ಮೊತ್ತವು ತಿಂಗಳಿಗೆ 500 ರೂಪಾಯಿಗಳ ಲೆಕ್ಕದಲ್ಲಿ ವರ್ಷಕ್ಕೆ ಲೆಕ್ಕ ಹಾಕಲಾಗುತ್ತದೆ. ಪ್ರಶ್ನೆ 17. 2026ರ ಜಾಗತಿಕ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಎ. 5ನೇ ಸ್ಥಾನ, ಬಿ. 7ನೇ ಸ್ಥಾನ, ಸಿ. 15ನೇ ಸ್ಥಾನ, ಡಿ. 25ನೇ ಸ್ಥಾನ. ಸರಿಯಾದ ಉತ್ತರ ಬಿ. 7ನೇ ಸ್ಥಾನ. ಇತ್ತೀಚಿನ ಸಿಸಿಪಿಐ ವರದಿಯಲ್ಲಿ ಭಾರತವು ಉನ್ನತ ಸಾಧನೆ ಮಾಡಿದ ದೇಶಗಳ ಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ. ಪ್ರಶ್ನೆ 18. ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಗವರ್ನರ್ ಯಾರು? ಎ. ರಘುರಾಮ್ ರಾಜನ್, ಬಿ. ಉರ್ಜಿತ್ ಪಟೇಲ್, ಸಿ. ಟಿ. ರವಿಶಂಕರ್, ಡಿ. ಶಕ್ತಿಕಾಂತ್ ದಾಸ್.
ಸರಿಯಾದ ಉತ್ತರ ಡಿ ಶಕ್ತಿಕಾಂತ್ ದಾಸ್. ಇವರು RBIನ 25ನೇ ಗವರ್ನರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಶ್ನೆ 19. ನವದೆಹಲಿಯಲ್ಲಿ ನಡೆದ G20 ಶೃಂಗಸಭೆಯಲ್ಲಿ ಯಾವ ಹೊಸ ಸಂಘಟನೆಯನ್ನ G20ನ ಶಾಶ್ವತ ಸದಸ್ಯರನ್ನಾಗಿ ಸೇರಿಸಿಕೊಳ್ಳಲಾಯಿತು? ಎ. ಆಫ್ರಿಕನ್ ಯೂನಿಯನ್, ಬಿ. ಯುರೋಪಿಯನ್ ಯೂನಿಯನ್, ಸಿ. ಏಷಿಯನ್ ಯೂನಿಯನ್, ಡಿ. ಕಾಮನ್ವೆಲ್ತ್ ಆಫ್ ನೇಷನ್ಸ್. ಸರಿಯಾದ ಉತ್ತರ ಎ. ಆಫ್ರಿಕನ್ ಯೂನಿಯನ್. ಇದು 50ಕ್ಕೂ ಹೆಚ್ಚು ದೇಶಗಳನ್ನು ಒಳಗೊಂಡಿರುವ ಒಂದು ಇಡೀ ಖಂಡದ ಒಕ್ಕೂಟವಾಗಿದೆ. ಈ ವಿಡಿಯೋದ ಕೊನೆಯ ಪ್ರಶ್ನೆ. 2026ರ ವಿಶ್ವ ಆರ್ಥಿಕ ವೇದಿಕೆ ವಾರ್ಷಿಕ ಸಭೆ ಎಲ್ಲಿ ನಡೆಯಿತು? ಎ. ಪ್ಯಾರಿಸ್ ಫ್ರಾನ್ಸ್, ಬಿ. ನ್ಯೂಯಾರ್ಕ್ ಅಮೆರಿಕಾ, ಸಿ. ಲಂಡನ್ ಬ್ರಿಟನ್, ಡಿ. ದಾವೋಸ್ ಸ್ವಿಟ್ಜರ್ಲ್ಯಾಂಡ್. ಸರಿಯಾದ ಉತ್ತರ ಡಿ. ದಾವೋಸ್ ಸ್ವಿಟ್ಜರ್ಲ್ಯಾಂಡ್. ವಿಶ್ವ ಆರ್ಥಿಕ ವೇದಿಕೆಯ ಸಾಂಪ್ರದಾಯಿಕ ವಾರ್ಷಿಕ ಸಭೆಯು ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ನಲ್ಲಿ ನಡೆಯುತ್ತದೆ.